ಮ್ಯಾಮ್ ಅದಕ್ಕೆ ಒಂದು ಬ್ರ್ಯಾಂಡ್ ಅಂತ ಇದೆ, ಅದಕ್ಕೆ ಆದಂತ GI ಟ್ಯಾಗ್ ಇದೆ. ಸೊ ಹಾಗಾಗಿ ಮೀಟ್ ತುಂಬಾ ಟೇಸ್ಟ್ ಇರುತ್ತೆ. ಬಂಡೂರ್ ಅಂದ್ರೆ ಪ್ಯೂರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ತುಂಬಾ ಪ್ಯೂರಿಟಿ ಸಿಗ್ಬೇಕಂತ ಅಂದ್ರೆ 15,000 ವರ್ಗು ಮರಿ ಸಿಗುತ್ತೆ. ಎಳಗಾದಲ್ಲಿ ರೆಡ್ ಮೀಟ್ ಆ ತರ ಬರುತ್ತೆ, ಬಟ್ ಬಂಡೂರಲ್ಲಿ ಲೇಯರ್ ವೈಸ್ ಬರುತ್ತೆ. ಒಂದ್ ಫ್ಯಾಟ್ ಒನ್ ಲೇಯರ್ ಮತ್ತೆ ಮೀಟ್ ಒನ್ ಲೇಯರ್, ಈ ತರ ಲೇಯರ್ ವೈಸ್ ಬರುತ್ತೆ. ಹಾಗಾಗಿ ಇದು ಫ್ಯಾಟ್ ಕಂಟೆಂಟ್ ತುಂಬಾ ಇರುತ್ತೆ. ಬಂಡೂರ್ಗೆ ಮ್ಯಾಮ್ 1000 ರೂಪೀಸ್ kg ವರ್ಗು ಇದೆ ಮಟನ್ ಅಂತ ಅಂದ್ರೆ ಇವಾಗ ನಾನು 15,000ಕ್ಕೆ ಮರಿ ತಂದಿರ್ತೀನಿ, 12,000 ಖರ್ಚು ಮಾಡ್ತೀನಿ ಅಂತ ಅಂದ್ರೆ 27,000 ನಾನು ಖರ್ಚು ಮಾಡಿರ್ತೀನಿ ಮ್ಯಾಮ್. 27 ಅಂತ ಅಂದ್ರೆ ಇದನ್ನ ಏನಿಲ್ಲ ಅಂತಂದ್ರೆ ನಾವು 40-45 ಆ ತರ ಮಾಡ್ಕೋಬಹುದು. ಸರ್ಕಾರದಿಂದ ನಿಮ್ಗೆ ಅನುಗ್ರಹ ಸ್ಕೀಮ್ ಅಂತ ಇದೆ. ಅಲ್ಲಿ ನಿಮ್ಗೆ 3 ರಿಂದ 6 ತಿಂಗಳು ಮರಿ ಏನಾದ್ರೂ ಸತ್ತೋದಾಗ 3,500 ನಿಮ್ಗೆ ದುಡ್ಡು ಬರುತ್ತೆ. ಮತ್ತೆ 6 ತಿಂಗಳು ಮೇಲ್ಪಟ್ಟ ಮರಿಗಳಿಗೆ 7,500 ಸಿಗುತ್ತೆ. ಸೊ ಈಗ ಮ್ಯಾಮ್ ನೀವು ಹೇಳಿದ್ರಿ ಎಳಗಾದಿಂದ ಹೆಂಗೆ ನೀವು ಪ್ರಾಫಿಟ್ ಮಾಡ್ತಿದ್ದೀರಾ ಅಂತ, ಅದರ ಜೊತೆಗೆ ಬೇರೆ ತಳಿನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಬೇರೆ ಯಾವ್ಯಾವ ತಳಿ ಇದೆ ಆ್ಯಂಡ್ ಏನಕ್ಕೆ ಅದು ಬ್ರೀಡಿಂಗ ಅಥವಾ ಫ್ಯಾಟ್ನಿಂಗ ಏನಕ್ಕೆ ಫೇಮಸ್, ಯಾವ ಟೈಮಲ್ಲಿ ಫೇಮಸ್? ಮ್ಯಾಮ್ ನಮ್ಮಲ್ಲಿ ಅಮೀನ್ಗಡ ಎಳಗ ಜೊತೆಯಾಗಿ ಬಂಡೂರು, ನಾರಿ ಸುವರ್ಣ, ಡೆಕ್ಕನಿ ಎಲ್ಲ ಬ್ರೀಡ್ಗಳನ್ನ ನಾವು ಇಟ್ಟಿದ್ದೀವಿ. ಒಂದು ಬ್ರೀಡಿಂಗ್ ಪರ್ಪಸ್ಗೆ ಅಂತ ಇಟ್ಕೊಂಡಿದೀವಿ. ಆದ್ರೆ ಪರ್ಟಿಕ್ಯುಲರ್ಗೆ ಬಕ್ರೀದ್ ಬ್ಯಾಚಿಗೆ ನಾವು ಬಂಡೂರು ಸಹ ಸಾಕಾಣಿಕೆ ಮಾಡ್ತಾ ಇದೀವಿ. ಸೊ ಬಂಡೂರು ಬಕ್ರೀದ್ಗೆ ಫೇಮಸ್ ಇದೆಯಾ? ಹೌದು ಮ್ಯಾಮ್. ಕೆಲವೊಬ್ಬ ಮುಸ್ಲಿಂ ಬಾಂಧವರು ಏನ್ ಹೇಳ್ತಾರೆ, ಅವ್ರಿಗೆ ಬಂಡೂರೇ ಬೇಕಾಗಿರುತ್ತೆ ಮ್ಯಾಮ್. ಅದಕ್ಕೆ ಒಂದು ಬ್ರ್ಯಾಂಡ್ ಅಂತ ಇದೆ, ಅದಕ್ಕೆ ಆದಂತ GI ಟ್ಯಾಗ್ ಇದೆ. ಸೊ ಹಾಗಾಗಿ ಆ ಮೀಟ್ ತುಂಬಾ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಬಂಡೂರ್ನ ಪ್ರಿಫರ್ ಮಾಡ್ತಾರೆ. ಓಕೆ. ಸೊ ಈಗ ಬಂಡೂರು ಅಂತ ಬಂದ್ರೆ ಎಲ್ಲಿಂದ ತರ್ತೀರಾ, ಎಷ್ಟಕ್ಕೆ ತರ್ತೀರಾ, ಎಷ್ಟು ಮಂತ್ ಸಾಕಬೇಕು ಮ್ಯಾಮ್? ಬಂಡೂರು ನಾವು ಕಿರುಗಾವಲು ಸಂತೆ, ಈ ಮಳವಳ್ಳಿ ಭಾಗದಲ್ಲಿ ಬಂಡೂರು ಇಲ್ಲಿ ರೈತರ ಹತ್ರ ತಗೊಂಡ್ಬರ್ತೀವಿ. ಅದನ್ನ ತಗೊಂಬಂದು ನಾವು ಸಾಕಾಣಿಕೆ ಮಾಡ್ತೀವಿ. ಎಳಗನ ಹೇಗೆ ಸಾಕಾಣಿಕೆ ಮಾಡ್ತೀವೋ ಹಾಗೆ ಬಂಡೂರ್ನು ಸಹ ನಾವು ಸಾಕಾಣಿಕೆ ಮಾಡ್ತೀವಿ. ಸೊ ಎಷ್ಟು ಮಂತ್ ಇರ್ಬೇಕಾದ್ ತರಬೇಕು? ಆಮೇಲೆ ನಾನು ನೋಡಿದೆ ಅದು ಹೈಟ್ ಕಮ್ಮಿ, ಸೊ ಅದಕ್ಕೆ ಫೇಮಸ್ ಅಂತ ಹೇಳ್ತಾರೆ, ಅಷ್ಟೇ ಕುಳ್ಳಗಿದ್ರೇನೆ ಫೇಮಸ್ ಅಂತ. ಸೊ ಹೆಂಗೆ ಎಷ್ಟಕ್ಕೆ ತರ್ತೀರಾ ನೀವು? ಮ್ಯಾಮ್ ನಾವು ಯಾವುದೇ ಮರಿ ತಗೊಂಬಂದ್ರು 5 ಮಂತ್ ಏಜ್ ಇರೋ ಅಂತ ಮರಿನೇ ತಗೋಬರೋದು. ಅದಕ್ಕಿಂತ ಮುಂಚೆ ಇರೋ ಮರಿ ತಗೊಂಬಂದ್ರೆ ನಮಗೆ ಮೊಟಾಲಿಟಿ ರೇಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ 5 ತಿಂಗಳು ನಂತರದ ಮರಿನೇ ತರ್ತೀವಿ. ನಾವು ಎಳಗನ ಹೇಗೆ ಫಾರ್ಮಿಂಗ್ ಮಾಡ್ತೀವೋ 1 ಇಯರ್, ಅದೇ ತರ ಇದನ್ನು ಸಹ ಫಾರ್ಮಿಂಗ್ ಮಾಡ್ತೀವಿ. ಹೌದು. ಓಕೆ. ಸೊ ಎಷ್ಟಕ್ಕೆ ಸಿಗುತ್ತೆ ಬಂಡೂರ್ ನಮಗೆ? ಮ್ಯಾಮ್ ಬಂಡೂರ್ ಅಂದ್ರೆ ಪ್ಯೂರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ತುಂಬಾ ಪ್ಯೂರಿಟಿ ಸಿಗ್ಬೇಕಂತ ಅಂದ್ರೆ 15,000 ವರ್ಗು ಮರಿ ಸಿಗುತ್ತೆ. ಬಟ್ ಪ್ಯೂರಿಟಿನ ಚೆಕ್ ಮಾಡೋದು ಹೆಂಗೆ ಮ್ಯಾಮ್? ಪ್ಯೂರಿಟಿ ಅಂತ ಅಂದ್ರೆ ಅಲ್ಲಿ ನಮ್ಗೆ ಕೆಲವರು ಡಾಕ್ಟರ್ ಪರಿಚಯ ಇದ್ದಾರೆ. ಈಗ ಬಂಡೂರು ಸಂವರ್ಧನಾ ಕೇಂದ್ರ ಅಲ್ಲಿ ನಮ್ಗೆ ಡಾಕ್ಟರ್ ಪರಿಚಯ ಇದ್ದಾರೆ, ಮತ್ತೆ ಗೊತ್ತಿರೋಂತ ರೈತರು ಇರ್ತಾರೆ. ನಾನು ಇಷ್ಟು 2.5 ವರ್ಷ ಫಾರ್ಮಿಂಗ್ ಆದ್ರೂ ಸಹ ಬಂಡೂರು ಸೆಲೆಕ್ಷನ್ ಹೆಂಗೆ ಅಂತ ನನಗೆ ಈಗವರೆಗೂ ಗೊತ್ತಾಗಿಲ್ಲ. ಅಂದ್ರೆ ಮ್ಯಾಮ್ ಅದರಲ್ಲಿ ತುಂಬಾ ಕ್ರೈಟೀರಿಯಾ, ಅದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡೋಗಿನೇ ನಾವು ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಎಷ್ಟಿದೆ ಮ್ಯಾಮ್ ಈಗ ಬಂಡೂರು? ಮ್ಯಾಮ್ ಇಲ್ಲಿ ನಾವು 4 ಇದೆ. ಓಕೆ. ಸೊ ಇದಕ್ಕೆ ಖರ್ಚು ಎಷ್ಟು ಬೀಳುತ್ತೆ ಮ್ಯಾಮ್? ಈಗ ನೀವು ಎಳಗಾಗ ಒಂದು ಫೀಡ್ ಕೊಡ್ತೀರಾ ಅಂತಂದ್ರಿ, ಇದಕ್ಕೂ ಅದೇ ಫೀಡ್ ಇರುತ್ತಾ ಅಥವಾ ಬೇರೆ ಇರುತ್ತಾ? ಮ್ಯಾಮ್ ಸೇಮ್ ಫೀಡ್ ಕೊಡ್ತೀವಿ, ಆದ್ರೆ ಕೊಡೋಂತ ಪ್ರಮಾಣ ಕಡಿಮೆ ಕೊಡ್ತೀವಿ. ನಿಮ್ಗೆ ಏನಾಗುತ್ತೆ ಬಂಡೂರಲ್ಲಿ ಅಂದ್ರೆ ಮ್ಯಾಮ್, ಎಳಗಾದಲ್ಲಿ ರೆಡ್ ಮೀಟ್ ಆ ತರ ಬರುತ್ತೆ, ಬಟ್ ಬಂಡೂರಲ್ಲಿ ಲೇಯರ್ ವೈಸ್ ಬರುತ್ತೆ. ಒಂದ್ ಫ್ಯಾಟ್ ಒನ್ ಲೇಯರ್ ಮತ್ತೆ ಮೀಟ್ ಒನ್ ಲೇಯರ್, ಈ ತರ ಲೇಯರ್ ವೈಸ್ ಬರುತ್ತೆ. ಹಾಗಾಗಿ ಇದು ಫ್ಯಾಟ್ ಕಂಟೆಂಟ್ ತುಂಬಾ ಇರುತ್ತೆ. ಹಾಗಾಗಿ ಹಾರ್ಟ್ ಅಟ್ಯಾಕ್ ಪಾಸಿಬಿಲಿಟಿ ತುಂಬಾ ಬರುತ್ತೆ ಬಂಡೂರಲ್ಲಿ. ಸೊ ಹಾಗಾಗಿ ನಾವು ಫೀಡ್ ಕೊಡೋ ಪ್ರಮಾಣನು ಸ್ವಲ್ಪ ಕಡಿಮೆ ಆಗಿರುತ್ತೆ. ಇದಕ್ಕೆ ಏನೇನು ಫೀಡ್ ಕೊಡ್ತೀರಾ ಈಗ ಮ್ಯಾಮ್? ಯೂಶುವಲ್ ಆಗಿ ಎಳಗಾಗಿ ನಾವು ಏನು ಜೋಳ, ಕಾಳುಗಳು, ಹಿಂಡಿ ಮತ್ತೆ ರಾಗಿ ಹುಲ್ಲು, ಹೊಟ್ಟು ಈ ತರ ಏನ್ ಕೊಡ್ತೀವೋ ಸೇಮ್ ಪ್ಯಾಟರ್ನ್ ಇದಕ್ಕೆ ಕೊಡ್ತೀವಿ. ಬಟ್ ನಮ್ಗೆ ಎಳಗಾದಲ್ಲಿ ಏನಾಗುತ್ತೆ 80-90 kg ಈ ತರ ಬರುತ್ತೆ. ಬಟ್ ಬಂಡೂರು ನೀವು ಹೆಂಗೆ ಸಾಕಾಣಿಕೆ ಮಾಡಿದ್ರು ಒಂದು 35 ಮ್ಯಾಕ್ಸಿಮಮ್ 40 ತಗೊಂಡ್ಬರ್ಬೋದು, ಅಷ್ಟೇ ಆಗುತ್ತೆ. ಬಟ್ ವ್ಯಾಲ್ಯೂ ಏನಿರುತ್ತೆ, ನೀವು ಅದು 80 kg ಮರಿ ಸಾಕೋದು ಒಂದೇ, ಇದು 40 kg ಬರೋದು ಒಂದೇ. ಯಾಕಂದ್ರೆ ಬ್ರ್ಯಾಂಡ್ ಮೇಲೆ ಇದು ಪ್ರೈಸ್ ತುಂಬಾ ಇರುತ್ತೆ. ಓಕೆ. ಈಗ ನೀವು 15,000 ತರ್ತೀರಿ ಅಂತ ಅಂದ್ರಲ್ವಾ, 15,000ಕ್ಕೂ ಇರುತ್ತೆ ಅಂತ. ಸೊ ಅದಕ್ಕೆ ಖರ್ಚು ಎಷ್ಟು ಬೀಳುತ್ತೆ ಮ್ಯಾಮ್? ಈಗ 1 ಇಯರ್ ನಾವು ನೋಡ್ಕೊಂಡ್ವಿ ಅಂತಂದ್ರೆ ಮ್ಯಾಮ್, ಇವಾಗ ನೀವು 12 ತಿಂಗಳು ಅದನ್ನ ಸಾಕಾಣಿಕೆ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ 12,000 ಖರ್ಚು ಅಂತ ಅಂದ್ರೆ ಇವಾಗ ನಾನು 15,000ಕ್ಕೆ ಮರಿ ತಂದಿರ್ತೀನಿ, 12,000 ಖರ್ಚು ಮಾಡ್ತೀನಿ ಅಂತ ಅಂದ್ರೆ 27,000 ನಾನು ಖರ್ಚು ಮಾಡಿರ್ತೀನಿ ಮ್ಯಾಮ್. 27 ಅಂತ ಅಂದ್ರೆ ಇದನ್ನ ಏನಿಲ್ಲ ಅಂತಂದ್ರೆ ನಾವು 40-45
ಆ ತರ ಮಾಡ್ಕೋಬಹುದು ಮ್ಯಾಮ್. ಓಕೆ, ಸೊ ಇದಕ್ಕೂ ಮಾರ್ಕೆಟಿಂಗ್ ಇದೆಯಾ ಹೆಂಗೆ? ಮಾರ್ಕೆಟಿಂಗ್ ಇದೆ. ಸೊ ಸೇಮ್ ಬಕ್ರೀದ್ ಟೈಮ್, ಬಕ್ರೀದ್ ಬಿಟ್ಟು ಈಗ ಇನ್ ಕೇಸ್ ಬಕ್ರೀದಿಗೆ ಸೇಲ್ ಆಗಿಲ್ಲ, ಅದಾದ್ಮೇಲೆ ನಾವು ಹೆಂಗ್ ಸೇಲ್ ಮಾಡ್ಬೋದು ಮ್ಯಾಮ್? ಬಕ್ರೀದಿಗೆ ಸೇಲ್ ಆಗಿಲ್ಲ ಅಂತ ಅಂದ್ರೆ ಇದನ್ನ ಅಂದ್ರೆ ಮಟನ್ ಪರ್ಪಸಿಗೆ ಕೊಡಕ್ ಆಗಲ್ಲ ಮ್ಯಾಮ್. ಈಗ ಮಟನ್ ಪರ್ಪಸಿಗೆ ಬಂದ್ರೆ ಈಗ ನಿಮ್ಗೆ 40 kg ಬರುತ್ತೆ. 40 kg ನಲ್ಲಿ ಒಂದು 60% ಮಟನ್ ಬಂದ್ರು ನಿಮಗೆ ಅದು ಹಾಕಿರೋದು ಪ್ರೈಸ್ ಸಹ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಎಷ್ಟಿದೆ ಕೆಜಿಗೆ ಮಟನ್ ಅಂತ ಅಂದ್ರೆ ಡಿಪೆಂಡ್ಸ್ 750 to 800 ಇದೆ ಮಾರ್ಕೆಟ್ ಅಲ್ಲಿ. ಬಟ್ ಇದೆಲ್ಲ ನಾವು ಕೊಡೋದಕ್ಕಾಗಲ್ಲ. ಬಂಡೂರ್ಗೆ ಮ್ಯಾಮ್ 1000 rupees kg ವರ್ಗೂ ಇದೆ ಮಟನ್. ಓಕೆ ಓಕೆ, ಹೌದು. ಹಾಗಾಗಿ ನಾವು ಆದಷ್ಟು ಲಾರ್ಜ್ ಕ್ವಾಂಟಿಟಿಲಿ ಬಂಡೂರ್ ಮಾಡೋದಿಲ್ಲ ಮ್ಯಾಮ್. 4 ರಿಂದ 5, ಯಾಕಂತ ಅಂದ್ರೆ ನಮ್ ಪ್ರೀವಿಯಸ್ ಕಸ್ಟಮರ್ ಇರ್ತಾರೆ, ಇವಾಗ ಅವರಿಗೆ ಹೌದು ಬಂಡೂರೇ ಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ನಾವು 4 ರಿಂದ 5 ಮಾತ್ರ ಇಟ್ಕೊಂಡಿರ್ತೀವಿ, ಅದನ್ನ ನಾವು ಮಾರ್ಕೆಟಿಂಗ್ ಮಾಡ್ಕೋತೀವಿ. ಓಕೆ, ಸೊ ನಿಮ್ ಪ್ರಕಾರ ಯಾವ್ದು ಬೆಸ್ಟ್ ಮ್ಯಾಮ್? ಅಂದ್ರೆ ನಮ್ಗೆ ಪ್ರಾಫಿಟ್ ಯಾವ್ದ್ರಲ್ಲಿ ಜಾಸ್ತಿ, ಬ್ರೀಡಿಂಗ್ ಇದ್ರಲ್ಲಿ ಲೈವ್ ವೇಟ್ ಯಾವ್ದು? ಸರ್ ಪ್ರಾಫಿಟ್ ಅಂತ ಅಂದ್ರೆ ನಿಮ್ಗೆ ಬಂಡೂರಲ್ಲೂ ಪ್ರಾಫಿಟ್ ಸಿಕ್ಕತ್ತೆ. ಮೇಜರ್ ಆಗಿ ನಾನು ಅಮೀನ್ಗಡ ಎಳಗ ರೆಕಮೆಂಡ್ ಮಾಡ್ತೀನಿ ಮ್ಯಾಮ್. ಓಕೆ ಓಕೆ, ಸೊ ಅಂದ್ರೆ ಈಗ ನೀವು ಎರಡು ಮಾಡ್ಕೊಂಡಿದ್ದೀರಲ್ವಾ, ಬ್ರೀಡಿಂಗು ಆಮೇಲೆ ಇದು, ಸೊ ಯಾವ್ದ್ರಲ್ಲಿ ನಮ್ಗೆ ಜಾಸ್ತಿ ಒಳ್ಳೇದು? ಅಂದ್ರೆ ಈಗ ಬ್ರೀಡಿಂಗ್ ಮಾಡ್ಕೊಂಡು ನಾವು ಮಾಡಿದ್ರೆ, ನೀವು ಹೇಳಿದ್ರಿ ಮರಿಗಳಿಂದ ನಮ್ಗೊಂದ್ ಸ್ವಲ್ಪ ಹಣ ಉಳಿತಾಯ ಆಗತ್ತೆ ಅಂತ, ಸೊ ಹೆಂಗೆಲ್ಲ ನಾವು ಹಣ ಉಳಿಸ್ಬೋದು ಇದ್ರಲ್ಲಿ? ಮ್ಯಾಮ್ ಬ್ರೀಡಿಂಗೇ ಬೆಸ್ಟ್. ಬಟ್ ಬ್ರೀಡಿಂಗ್ ಏನ್ ಸೆಟಪ್ ಇರುತ್ತಲ್ಲ ಅದು ಕರೆಕ್ಟ್ ಆಗಿರ್ಬೇಕು. ಅದು ಓಪನ್ ಗ್ರೀಸಿಂಗ್ ಮತ್ತೆ ಫಾರ್ಮ್ ಒಳಗಡೆ ಈ ತರ ಇದ್ದಾಗ ನೀವಲ್ಲ ಆಚೆ ಏನು ಮರಿಗಳನ್ನ ತಗೊಂಬರ್ತೀವೋ ಅದೇ ಕ್ವಾಲಿಟಿಲೇ ನಿಮ್ಗೆ ಮರಿ ಸಿಗುತ್ತೆ. ನಾನು ಬ್ರೀಡಿಂಗ್ ಅಲ್ಲಿ ಮರಿಗಳನ್ನ ತೆಗ್ದಿದ್ದೀನಿ. ಇವಾಗ 3 kg 100 grams ಆ ತರ ಅಂದ್ರೆ ಅದು ತುಂಬಾ ಚೆನ್ನಾಗಿ ವೆಯ್ಟೇ ಬಂದಿದೆ ನಮ್ಮ ಫಾರ್ಮ್ ಅಲ್ಲೇನೆ. ಹಾಗಾಗಿ ಬ್ರೀಡಿಂಗ್ ಮಾಡ್ಕೊಳ್ಳೋದು ಬೆಟರ್ ಮ್ಯಾಮ್. ಓಕೆ, ಸೊ ವ್ಯಾಕ್ಸಿನೇಷನ್ ಅಂತ ಬಂದಾಗ ಏನೇನ್ ವ್ಯಾಕ್ಸಿನೇಷನ್ ಕೊಡ್ತೀರಾ? ಆಮೇಲೆ ನಾನು ಕೇಳ್ಪಟ್ಟೆ, ಈಗ ಇನ್ ಕೇಸ್ ಏನೋ ಒಂದು ನ್ಯಾಚುರಲ್ ಡೆತ್ ಆಯ್ತು ಅಥವಾ ಏನಾದರೂ ಡೆತ್ ಆಯ್ತು ಅಂತಂದ್ರೆ ನಮ್ಗೆ ಏನಾದರೂ ದುಡ್ಡು ಸಿಗುತ್ತಾ? ಅಥವಾ ಈಗ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಸರ್ಕಾರದಿಂದ ಏನಾದರೂ ಸಬ್ಸಿಡಿ ಆ ಥರ ಏನಾದರೂ ಇದೆಯಾ, ಲೋನ್ ಫೆಸಿಲಿಟಿ? ಹೌದು ಮ್ಯಾಮ್, ಸರ್ಕಾರದಿಂದ ನಿಮ್ಗೆ ಅನುಗ್ರಹ ಸ್ಕೀಮ್ ಅಂತ ಇದೆ. ಓಕೆ, ಅಲ್ಲಿ ನಿಮ್ಗೆ 3 ರಿಂದ 6 ತಿಂಗಳು ಮರಿ ಏನಾದ್ರೂ ಸತ್ತೋದಾಗ 3,500 ನಿಮ್ಗೆ ದುಡ್ಡು ಬರುತ್ತೆ. ಅದಾದ್ಮೇಲೆ 6 ತಿಂಗಳು ಮೇಲ್ಪಟ್ಟ ಕುರಿಗಳು ಸತ್ರೆ 5,000 ಬರುತ್ತೆ. ಬಟ್ ಈಗ ಬಜೆಟ್ ಅಲ್ಲಿ ನಿಮ್ಗೆ ಅದು ಇನ್ಕ್ರೀಸ್ ಆಗಿದೆ. ನಿಮ್ಗೆ 3 ರಿಂದ 6 ತಿಂಗಳು ಮರಿಗೆ 5,000 ಸಿಗುತ್ತೆ, ಮತ್ತೆ 6 ತಿಂಗಳು ಮೇಲ್ಪಟ್ಟ ಮರಿಗಳಿಗೆ 7,500 ಸಿಗುತ್ತೆ. ಸೊ ಹಾಗಾಗಿ ಅದು ಒಂದು ನಮ್ಗೆ ಯೂಸ್ ಮಾಡ್ಕೊಂಡಿದ್ದೀರಾ ಅದನ್ನ? ಹೌದು ಮ್ಯಾಮ್, ಯೂಸ್ ಮಾಡ್ಕೊಂಡಿದೀವಿ, ನಮ್ಗೆ ಅಮೌಂಟ್ ಬಂದಿದೆ. ಓಕೆ, ಬೇರೆ ಏನ್ ಸಬ್ಸಿಡಿ ಏನಾದರೂ ಸಿಗುತ್ತೆ? ಫಾರ್ ಎಕ್ಸಾಂಪಲ್ ಕುರಿ ಮೇಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಶೆಡ್ ಕನ್ಸ್ಟ್ರಕ್ಷನ್ಗೆ ಅಥವಾ ಸಾಕಾಣಿಕೆಗೆ ಏನಾದರೂ ಸಹಾಯಧನ ಸಬ್ಸಿಡಿ? ಸಿಗುತ್ತೆ ಮ್ಯಾಮ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ NLM ಅಂತ, ಅದರಲ್ಲಿ ನಿಮ್ಗೆ 50% ಅಮೌಂಟ್ ಬರುತ್ತೆ. ಬಟ್ ನಾವು NLM ಸ್ಕೀಮ್ ಅಲ್ಲಿ ತಗೊಂಡಿಲ್ಲ. ನಿಮ್ಗೆ ಈಗ ಒಂದು 100 ಕುರಿ ಸಾಕಾಣಿಕೆ ಮಾಡಿದ್ರೆ ನಿಮ್ಗೆ 20 ಲಕ್ಷ ಲೋನ್ ಸಿಗುತ್ತೆ, ಅದರಲ್ಲಿ 10 ಲಕ್ಷ ಸಬ್ಸಿಡಿ ಇರುತ್ತೆ. ಇದು ನಿಮ್ಗೆ 1 crore ವರ್ಗೂ ಬರುತ್ತೆ. ಅಂದ್ರೆ 20 lakh 40 lakh 60 80 1 crore ವರ್ಗೂ ಬರುತ್ತೆ. 1 crore ಏನಂತ ಅಂದ್ರೆ 500 ಫೀಮೇಲ್ ಇರಬೇಕು ಮತ್ತೆ 5 ಮೇಲ್ ಇರಬೇಕು ಮ್ಯಾಮ್. ಈ ತರ ಬ್ರೀಡಿಂಗ್ ಸೆಟಪ್ಗೆ ಕೊಡ್ತಾರೆ ಅವರು. ಅಂದ್ರೆ ಇಲ್ಲಿ ಫ್ಯಾಟ್ನಿಂಗ್ ಆಗೋದಿಲ್ಲ, ನೀವು 500 ಹೆಣ್ಣು ಕುರಿಗಳನ್ನ ಸಾಕ್ಬೇಕಾಗತ್ತೆ. ಓಕೆ, ಸೊ ಈಗ ನಿಮ್ಮ ಹತ್ರ ತಗೊಂಡೋಗಿರೋ ಕಸ್ಟಮರ್ಸ್ ಫೀಡ್ಬ್ಯಾಕ್ ಹೆಂಗಿದೆ ಮ್ಯಾಮ್? ಮ್ಯಾಮ್ ಫೀಡ್ಬ್ಯಾಕು ಅವ್ರು ಇರೋದ್ರಿಂದನೇ ತುಂಬಾ ಚೆನ್ನಾಗಿರೋದ್ರಿಂದನೇ ಮತ್ತೆ ಅವರು ನಮ್ಮ ಹತ್ರ ಬರುವಂಥದ್ದು. ನಮ್ಮಲ್ಲಿ ಯಾವುದೇ ಕೋಳಿ ಫೀಡ್ ಯೂಸ್ ಮಾಡೋದಿಲ್ಲ. ಹಾಗಾಗಿ ನಾವೆಲ್ಲ ಆಲ್ಮೋಸ್ಟ್ ಆರ್ಗ್ಯಾನಿಕ್ ಅಂತ ಹೇಳೋದಕ್ಕಿಂತ ಎಲ್ಲ ಕಾಳುಗಳು ಜೋಳ ಈ ತರ ಎಲ್ಲ ಕೊಡ್ತೀವಿ ಮ್ಯಾಮ್. ಆಲ್ಮೋಸ್ಟ್ ಆರ್ಗ್ಯಾನಿಕ್ ಇರುತ್ತೆ. ಸೊ ಹಾಗಾಗಿ ಮಟನ್ ತುಂಬಾ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ. ಮತ್ತೆ ಅದು ಲೆಂತ್ ಎಲ್ಲ ಇರುತ್ತಲ್ಲ ಮ್ಯಾಮ್, ಅದಕ್ಕೋಸ್ಕರ ಪ್ರಿಫರ್ ಮಾಡ್ತಾರೆ ನಮ್ಮ ಫಾರ್ಮ್. ಈಗ ಬಂಡೂರ್ ಆಯ್ತು, ನೆಕ್ಸ್ಟ್ ಏನೇನಿದೆ ಅಂತ ತೋರಿಸ್ಬೋದಾ? ಓಕೆ ಮ್ಯಾಮ್. Boss Wala. Be the boss.